ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತದ ಗಟ್ಟಿ ರಾಜತಾಂತ್ರಿಕತೆಯ ಬಗ್ಗೆ ನಾನು ಅನೇಕ ಬಾರಿ ಹೇಳ್ತಾ ಇರ್ತೀನಿ. ಆಗ ಕೆಲವರು ಪ್ರಶ್ನೆ ಕೇಳ್ತಾರೆ, ಏನು ಸರ್ ಗಟ್ಟಿ ರಾಜತಾಂತ್ರಿಕತೆ? ಇವತ್ತು ನಮ್ಮ ಈ ರೀತಿಯಾದಂಥ ಡೋಂಟ್ ಕೇರ್ ರಾಜತಾಂತ್ರಿಕತೆಯ ಕಾರಣದಿಂದಾಗಿ ನಮಗೆ ಶತ್ರುಗಳು ಜಾಸ್ತಿ ಆಗ್ತಾ ಇದ್ದಾರೆ. ಅಕ್ಕಪಕ್ಕದ ಪುಟ್ಟ ರಾಷ್ಟ್ರಗಳು ಕೂಡ ನಮ್ಮ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾವೆ. ಭಾರತ ಈ ಹಿಂದಿನಂತೆ ಮೆತ್ತಗಿದ್ದಿದ್ರೆ ಲಾಭ ಆಗ್ತಿತ್ತೇನೋ ಅಂತ ಕೆಲವರಿಗೆ ಅನಿಸಿದ್ದು ಕೂಡ ಉಂಟು. ಕೆಲವರು ಆ ರೀತಿಯಾಗಿ ಕಮೆಂಟ್ ಹಾಕಿದ್ದು ಕೂಡ ಉಂಟು. ಮಿತ್ರರೇ, ಗಟ್ಟಿಯಾದಂಥ ರಾಜತಾಂತ್ರಿಕತೆ ಅಂದ್ರೆ ನೀ ನನಗೇನು ಮಾಡ್ತೀಯೋ ಅದೇ ಭಾಷೆಯಲ್ಲಿ ನನ್ನ ಉತ್ತರ ಕೂಡ ಇರುತ್ತೆ ಅನ್ನುವಂಥ ರಾಜತಾಂತ್ರಿಕತೆ ಇದೆಯಲ್ಲ, ಅದಕ್ಕೆ ಎಂತಹ ರಿಸಲ್ಟ್ ಸಿಗುತ್ತೆ ಅಂತಂದ್ರೆ ಈ ಟರ್ಕಿ ಇದೆಯಲ್ಲ, ಇದೇ ಬೆಸ್ಟ್ ಎಕ್ಸಾಂಪಲ್. ಇವತ್ತು ಟರ್ಕಿ ಭಾರತದ ಬಗ್ಗೆ ಮಾತನಾಡ್ತಾ ಇದೆ. ಪಾಕಿಸ್ತಾನ ಮತ್ತು ಟರ್ಕಿಯ ಸಂಬಂಧ ಇದೆಯಲ್ಲ, ಇದು ಭಾರತಕ್ಕೆ ಸಂಬಂಧಪಟ್ಟಿದ್ದಲ್ಲ. ನಮಗೂ ಪಾಕಿಸ್ತಾನಕ್ಕೂ ಬ್ರದರ್ಲಿ ರಿಲೇಶನ್ಶಿಪ್ ಇದೆ. ಹಾಗಂದ ಮಾತ್ರಕ್ಕೆ ಅದು ಭಾರತದ ವಿರೋಧಿಯಲ್ಲ. ಹೀಗೆಲ್ಲ ಟರ್ಕಿ ಭಾರತಕ್ಕೆ ಸಮಜಾಯಿಷಿ ಕೊಡೋದಕ್ಕೆ ಬರ್ತಾ ಇದೆ. ಟರ್ಕಿಯ ವಿದೇಶಾಂಗ ಸಚಿವರು ಕೊಟ್ಟಂತಹ ಹೇಳಿಕೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸದ್ದು ಮಾಡ್ತಾ ಇದೆ. ಜಿಯೋ ಪೊಲಿಟಿಕ್ಸ್ನಲ್ಲೂ ಕೂಡ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಏನಿದು ವಿಚಾರ? ಟರ್ಕಿಯನ್ನು ಭಾರತ ಯಾವ ರೀತಿಯಾಗಿ ಬಗ್ಗಿಸೋದಕ್ಕೆ ಹೊರಟಿದೆ? ಟರ್ಕಿ ಈಗ ಭಾರತದ ಬಗ್ಗೆ ಯಾಕೆ ಮಾತನಾಡ್ತಾ ಇದೆ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಜಿಯೋ ಪೊಲಿಟಿಕಲ್ ಡೆವಲಪ್ಮೆಂಟ್ ಇದು. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ತುರ್ಕಿ ಅಥವಾ ಟರ್ಕಿ ಅಂತ ನಾವೇನು ಕರಿತೀವಿ, ಅದರ ವಿದೇಶಾಂಗ ಸಚಿವ ಹಕ್ಕಾನ್ ಫಿದಾನ್ ಅಂತ ಅವರು ಇತ್ತೀಚೆಗೆ ಸಿಂಗಾಪುರ್ನಲ್ಲಿ IISS ಸಮಾರಂಭದಲ್ಲಿ ಮಾತನಾಡಿದ್ರು. ಆ ಮಾತನಾಡುವಂತಹ ಸಂದರ್ಭದಲ್ಲಿ ಭಾರತದ ವಿಚಾರವೂ ಕೂಡ ಪ್ರಸ್ತಾಪ ಆಯಿತು. ಅಷ್ಟಕ್ಕೂ ಈ ಹಕ್ಕಾನ್ ಫಿದಾನ್ ಭಾರತದ ಬಗ್ಗೆ ಏನು ಹೇಳಿದ್ರು ಅಂತಂದ್ರೆ, ಈ ಟರ್ಕಿ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಇದೆಯಲ್ಲ, ಇದನ್ನ ಭಾರತ ತಪ್ಪಾಗಿ ಅರ್ಥೈಸಿಕೊಳ್ಳಬಾರದು. ಭಾರತ ಟರ್ಕಿ ಒಟ್ಟಾಗಿ ಕೆಲಸ ಮಾಡೋದಕ್ಕೆ ಬೇಕಾದಷ್ಟು ಅವಕಾಶಗಳಿದಾವೆ. ನಮಗೆ ಪಾಕಿಸ್ತಾನದೊಂದಿಗೆ ಬ್ರದರ್ಲಿ ರಿಲೇಶನ್ಶಿಪ್ ಇದೆ. ಇವತ್ತು ಪಾಕಿಸ್ತಾನದೊಂದಿಗೆ ಬೇರೆ ದೇಶಗಳೂ ಕೂಡ ಸೋದರತ್ವದ ಸಂಬಂಧವನ್ನ ಇಟ್ಟುಕೊಂಡಿದ್ದಾವೆ. ಕೇವಲ ಟರ್ಕಿ ಮಾತ್ರ ಪಾಕಿಸ್ತಾನದೊಂದಿಗೆ ಸಂಬಂಧ ಇಟ್ಟುಕೊಂಡಿಲ್ಲ ಅಂತ ಟರ್ಕಿಯ ವಿದೇಶಾಂಗ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಮಿತ್ರರೇ, ಈ ಜಿಯೋ ಪೊಲಿಟಿಕ್ಸ್ನಲ್ಲಿ ಯಾವಾಗಲೂ ಕೂಡ ಟೈಮಿಂಗ್ ಬಹಳ ಮ್ಯಾಟರ್ ಆಗುತ್ತೆ. ಜಿಯೋ ಪೊಲಿಟಿಕ್ಸ್ ಅಂತಲ್ಲ, ರಾಜಕೀಯದಲ್ಲೂ ಕೂಡ ಟೈಮಿಂಗ್ ವೆರಿ ಇಂಪಾರ್ಟೆಂಟ್. ಯಾವ ಸಮಯದಲ್ಲಿ ಯಾಕೋಸ್ಕರವಾಗಿ ಆ ಹೇಳಿಕೆ ಕೊಟ್ಟರು, ಇದನ್ನು ಅರ್ಥ ಮಾಡಿಕೊಳ್ಳದೆ ನಿಮಗೆ ಆ ಇಡೀ ವಿಚಾರವೇ ಅರ್ಥ ಆಗೋದಿಲ್ಲ. ಇವತ್ತು ಟರ್ಕಿಯ ವಿದೇಶಾಂಗ ಸಚಿವರ ಬಾಯಲ್ಲಿ ಪಾಕಿಸ್ತಾನ ಮತ್ತು ಟರ್ಕಿಯ ಮಾತು ಬರ್ತಾ ಇದೆ. ಭಾರತದ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಇತ್ತೀಚೆಗೆ ಭಾರತದಲ್ಲಿ ನಡೆದಂಥ ಒಂದು ಬೆಳವಣಿಗೆ ಕಾರಣ. ಭಾರತದ ಫಾರಿನ್ ಪಾಲಿಸಿಯ ಬಗ್ಗೆ ನಾನು ಆರಂಭದಲ್ಲೇ ಚಿಕ್ಕದಾಗಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಇವತ್ತು ಭಾರತ ಅಲಿಪ್ತ ನೀತಿಯಿಂದ ಸಾಕಷ್ಟು ಹೊರಬಂದು ಇಂಡಿಯನ್ ಇಂಟ್ರೆಸ್ಟ್ ಫಸ್ಟ್, ಭಾರತದ ಹಿತಾಸಕ್ತಿಯೇ ನಮಗೆ ಮೊದಲ ಆದ್ಯತೆ, ಈ ರೀತಿಯಾದಂತಹ ಒಂದು ಫಾರಿನ್ ಪಾಲಿಸಿಯನ್ನ ಅಡಾಪ್ಟ್ ಮಾಡಿಕೊಂಡಿದೆ. ಈ ಅಲಿಪ್ತ ನೀತಿಗೂ ಇಂಡಿಯನ್ ಇಂಟ್ರೆಸ್ಟ್ ಫಸ್ಟ್ ಅನ್ನುವಂತಹ ನೀತಿಗೂ ಏನಪ್ಪ ವ್ಯತ್ಯಾಸ ಅಂತ ನೀವೇನಾದರೂ ಪ್ರಶ್ನೆ ಮಾಡಿದ್ರೆ, ಈ ಹಿಂದೆ ಭಾರತ ಅಲಿಪ್ತ ನೀತಿಯನ್ನೇ ಅಡಾಪ್ಟ್ ಮಾಡಿಕೊಂಡಿತ್ತಲ್ಲ, ಆ ಸಂದರ್ಭದಲ್ಲಿ ಜಗತ್ತು ಏನು ಹೇಳುತ್ತೋ, ನಾವು ಈ ರೀತಿಯಾದಂತಹ ತೀರ್ಮಾನ ಕೈಗೊಂಡಿದ್ದೆ ಆದ್ರೆ ಜಗತ್ತು ಅದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೋ, ಅವ್ರೇನ್ ಹೇಳ್ತಾರೋ ಇವ್ರೇನ್ ಹೇಳ್ತಾರೋ, ಈ ಅಂಜಿಕೆ ನಮ್ಮ ಫಾರಿನ್ ಪಾಲಿಸಿಗಿತ್ತು. ಇವತ್ತು ಭಾರತ ಆ ರೀತಿಯ ಅಂಜಿಕೆಯನ್ನ ಇಟ್ಟುಕೊಂಡಿಲ್ಲ, ಅಂದ್ರೆ ತೀರಾ ಮಡಿವಂತಿಕೆಯನ್ನ ಇಟ್ಟುಕೊಂಡಿಲ್ಲ. ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನಿಗಳ ಜೊತೆಗೆ ವ್ಯವಹಾರ ಮಾಡೋದಕ್ಕೂ ಕೂಡ ಭಾರತ ಹೆಚ್ಚು ಹಿಂದೆ ಮುಂದೆ ಯೋಚಿಸ್ತಾ ಇಲ್ಲ. ನಮ್ಮ ಇಂಟ್ರೆಸ್ಟ್ಗೆ ಪೂರಕವಾಗಿದೆಯಾ? ನಮ್ಮ ಶತ್ರುಗಳಿಗೆ ಡ್ಯಾಮೇಜ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಕೂಟನೀತಿ ವಿಚಾರದಲ್ಲಿ ಇದರಿಂದ ಭಾರತಕ್ಕೆ ಲಾಭ ಆಗತ್ತಾ? ಇದಿಷ್ಟನ್ನೇ ಭಾರತ ನೋಡುತ್ತೆ. ಅಫ್ಘಾನಿಸ್ತಾನದ ತಾಲಿಬಾನಿಗಳ ಹಿನ್ನೆಲೆ ಏನು, ಜಗತ್ತು ತಾಲಿಬಾನಿಗಳನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾ ಇದೆ, ಇದಕ್ಕೆಲ್ಲ ಭಾರತ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಈ ರೀತಿಯಾದಂತಹ ಹೊಸ ಮಾದರಿಯ ಫಾರಿನ್ ಪಾಲಿಸಿಯನ್ನ ಭಾರತ ಇವತ್ತು ಅಡಾಪ್ಟ್ ಮಾಡಿಕೊಂಡಿದೆ. ವಿದೇಶಗಳಿಗೆಲ್ಲ ಇದೆಲ್ಲ ಕಾಮನ್, ಅವರು ಈ ಹಿಂದಿನಿಂದಲೂ ಕೂಡ ಇದನ್ನೇ ಮಾಡ್ತಾ ಇದ್ರು. ಆದ್ರೆ ಭಾರತದ ಫಾರಿನ್ ಪಾಲಿಸಿಯಲ್ಲಿ ಒಂದು ಮಡಿವಂತಿಕೆ ಇತ್ತು. ಈ ಮಡಿವಂತಿಕೆಯ ಕಾರಣದಿಂದಾಗಿ ಭಾರತದ ಇಂಟ್ರೆಸ್ಟ್ಗೆ ವಿರುದ್ಧವಾದಂತಹ ನಿರ್ಧಾರಗಳು ಜನಸಾಮಾನ್ಯರಿಗೆ ತಲುಪ್ತಲೇ ಇರಲಿಲ್ಲ. ಸಾಮಾನ್ಯವಾಗಿ ಏನಾಗ್ತಾ ಇತ್ತು ಅಂತಂದ್ರೆ, ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ವಿದೇಶಾಂಗ ಸಚಿವರು ವಿದೇಶ ಪ್ರವಾಸವನ್ನ ಮಾಡ್ತಾ ಇದ್ರು. ಅವ್ರ ಜೊತೆಗೆ ಒಂದಷ್ಟು ಪತ್ರಕರ್ತರು ಹೋಗ್ತಾ ಇದ್ರು. ಅವರೆಲ್ಲರೂ ಕೂಡ ಚಮಚಾಗಿರಿಯ ಪತ್ರಕರ್ತರೆ. ಅಲ್ಲಿ ನಮ್ಮ ಪ್ರಧಾನಿ, ನಮ್ಮ ವಿದೇಶಾಂಗ ಸಚಿವರು ಏನ್ ಹೇಳ್ತಾ ಇದ್ರು ಅದಷ್ಟೇ ಸುದ್ದಿಯನ್ನ ನಮ್ಮ ಜನರಿಗೆ ತಲುಪಿಸ್ತಾ ಇದ್ರು. ಜನರಿಗೂ ಕೂಡ ಅದರ ಆಚೆಗೆ ಯೋಚನೆ ಮಾಡೋದಕ್ಕಾಗ್ಲಿ, ಅದರ ಆಚೆಗೆ ತಿಳಿದುಕೊಳ್ಳೋದಕ್ಕಾಗ್ಲಿ ಯಾವುದೇ ಅವಕಾಶಗಳಿರಲಿಲ್ಲ. ಇವತ್ತಿನ ತರ ಸೋಷಿಯಲ್ ಮೀಡಿಯಾಗಳಿರಲಿಲ್ಲ. ಹೀಗಾಗಿ ನಮ್ಮ ಬಹುಪಾಲು ಜನರಿಗೆ ಜಿಯೋ ಪೊಲಿಟಿಕ್ಸ್ನ ಬಗ್ಗೆ ಅರಿವೇ ಇರಲಿಲ್ಲ. ವಿದೇಶಾಂಗ ನೀತಿ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ, ನಮ್ಮ ದೇಶದ ನೀತಿ ನಿರ್ಧಾರಗಳು ಯಾವ ರೀತಿಯಾಗಿದ್ದಾವೆ, ಗ್ಲೋಬಲ್ ಲೆವೆಲ್ನಲ್ಲಿ ಭಾರತ ಏನು ಮಾಡ್ತಾ ಇದೆ, ಇದು ಯಾವುದರ ಅರಿವು ಕೂಡ ಇರಲಿಲ್ಲ.
ಇವತ್ತು ಹಾಗಿಲ್ಲ ಬಿಡಿ. ನಾನಲ್ಲದ್ರೆ ನಂತರ ನೂರಾರು ಜನ ಇದ್ದಾರೆ ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಡೋದಕ್ಕೆ. ಗ್ಲೋಬಲ್ ಲೆವೆಲ್ನಲ್ಲಿ ಏನಾಗ್ತಾ ಇದೆ, ಕೇಂದ್ರ ಸರ್ಕಾರ ಕೈಗೊಂಡಂತಹ ನಿರ್ಧಾರಗಳಿಂದ ಲಾಭ ಏನಾಗುತ್ತೆ, ನಷ್ಟ ಏನಾಗುತ್ತೆ, ಪ್ರತಿಯೊಂದು ಕೂಡ ನಿಮಗೆ ಒಂದು ಕ್ಲಿಕ್ನಲ್ಲಿ ಸಿಕ್ಕ ಹೋಗುತ್ತೆ. ಹೀಗಾಗಿ ಎಲ್ಲರೂ ಕೂಡ ಜಿಯೋ ಪೊಲಿಟಿಕ್ಸ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟ್ ಅನ್ನು ಹೊಂದಿದ್ದಾರೆ. ಅದಕ್ಕೆ ಪೂರಕವಾಗಿ ಭಾರತದ ಫಾರಿನ್ ಪಾಲಿಸಿಯೂ ಕೂಡ ಅಷ್ಟೇ ಡೈನಾಮಿಕ್ ಆಗ್ತಾ ಇದೆ. ಈಗ ನಾನು ಯಾಕೆ ಇದನ್ನೆಲ್ಲ ಇಷ್ಟು ವಿವರಿಸಿ ಹೇಳಿದೆ ಅಂತಂದ್ರೆ, ಟರ್ಕಿಯ ವಿದೇಶಾಂಗ ಸಚಿವರು ಇತ್ತೀಚೆಗೆ ಕೊಟ್ಟಂತಹ ಹೇಳಿಕೆಗೂ ಭಾರತ ಇತ್ತೀಚೆಗೆ ಕೈಗೊಂಡಂತಹ ನಿರ್ಧಾರಕ್ಕೂ ನೇರವಾದಂತಹ ಲಿಂಕ್ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಇತ್ತೀಚೆಗೆ ಸೈಪರಸ್ ದೇಶದ ಪ್ರಧಾನಮಂತ್ರಿ ನಿಕೋಲಸ್ ಕ್ರಿಸ್ಟೋಡೌಲಿಡೀಸ್ ಭಾರತ ಪ್ರವಾಸವನ್ನ ಕೈಗೊಂಡಿದ್ರು. ಅವರು ಭಾರತಕ್ಕೆ ಕೇವಲ ಒಬ್ಬರೇ ಬಂದಿರಲಿಲ್ಲ, ಅವರ ಜೊತೆಗೆ ಬಹಳ ದೊಡ್ಡದಾದಂತಹ ನಿಯೋಗ ಬಂದಿತ್ತು. ಅದರಲ್ಲಿ ಡಿಫೆನ್ಸ್ ನಿಯೋಗ ಇತ್ತು, ಸಾರಿಗೆ ಕ್ಷೇತ್ರದ ನಿಯೋಗ ಇತ್ತು, ಸಾಕಷ್ಟು ಉದ್ಯಮಿಗಳು ಬಂದಿದ್ರು. ಭಾರತಕ್ಕೆ ಬಂದ್ಬಿಟ್ಟು ಭಾರತದೊಂದಿಗೆ ಡಿಫೆನ್ಸ್ ಕ್ಷೇತ್ರದಲ್ಲಿ ಅನೇಕ ಒಪ್ಪಂದಗಳನ್ನ ಮಾಡಿಕೊಂಡ್ರು. ಇರುವಂತಹ ಕೆಲ ಮಾಹಿತಿಗಳೇನು ಕೇಳಿದ್ರೆ, ಭಾರತದಿಂದ ಅತ್ಯಾಧುನಿಕವಾದಂತಹ ಮಿಸೈಲ್ಗಳನ್ನು ಖರೀದಿ ಮಾಡೋದಕ್ಕೆ ಸೈಪರಸ್ ಮುಂದಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ನಿಮಗೆ ಇನ್ನೊಂದು ವಿಚಾರವನ್ನ ಕೂಡ ಹೇಳಬೇಕು. 2025 ಜೂನ್ ತಿಂಗಳಿನಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಸೈಪರಸ್ ದೇಶಕ್ಕೆ ಭೇಟಿ ಕೊಟ್ಟಿರ್ತಾರೆ. ಹಾಗೆ ನೋಡೋಕೆ ಹೋದ್ರೆ ಅದೇನು ಬಹಳ ಪೂರ್ವ ನಿಗದಿಯಾದಂತಹ ಭೇಟಿ ಆಗಿರಲಿಲ್ಲ, ದಿಢೀರಂತ ನಿಗದಿಯಾದಂತಹ ಭೇಟಿಯಾಗಿತ್ತು. ಯಾಕೆ ಅಂತಂದ್ರೆ 2025 ಮೇ ತಿಂಗಳಿನಲ್ಲಿ ಭಾರತ ಆಪರೇಷನ್ ಸಿಂಧೂರವನ್ನ ಮಾಡಿತ್ತು. ಪಾಕಿಸ್ತಾನದ ವಿರುದ್ಧ ಒಂದು ಯುದ್ಧ ಆಗಿತ್ತು. ಅದಾಗಿ ಕೆಲವೇ ದಿನಗಳಲ್ಲಿ ಭಾರತದ ಪ್ರಧಾನಿ ಸೈಪ್ರಸ್ ದೇಶಕ್ಕೆ ಭೇಟಿ ಕೊಡ್ತಾರೆ. ಆಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಲ್ಲಿನ ಪ್ರಧಾನಿ ತೋರಿಸಿರ್ತಾರೆ, ನೋಡ್ರಿ ನಮ್ಮ ದೇಶದ ಈ ಭಾಗವನ್ನ ಟರ್ಕಿ ಆಕ್ರಮಿಸಿಕೊಂಡು ಕೂತಿದೆ ಅಂತ. ಆ ವಿಡಿಯೋ ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಆಗ ಪ್ರಧಾನಿ ಸೈಪರಸ್ಗೆ ಹೇಳಿರ್ತಾರೆ, ಇದಕ್ಕೆಲ್ಲ ಪರಿಹಾರ ಒಂದೇ, ನೀವು ಸ್ಟ್ರೆಂತ್ ಅನ್ನ ಪಡೆದುಕೊಳ್ಳಬೇಕು. ನಿಮಗೆ ಸ್ಟ್ರೆಂತ್ ಬರುವಂತಹದ್ದು ಶಸ್ತ್ರಾಸ್ತ್ರಗಳಿಂದ. ನೀವು ಟರ್ಕಿಯನ್ನ ಎದುರಿಸಬೇಕಾದ್ರೆ ಶಸ್ತ್ರಾಸ್ತ್ರವನ್ನು ಹೊಂದಿರಬೇಕು. ನಮ್ಮ ಬಳಿಗೆ ಬನ್ನಿ, ನಾವು ಬೇಕಾಗಿದ್ದನ್ನ ಕೊಡ್ತೀವಿ, ಹೀಗಂತ ಆಫರ್ ಮಾಡಿದ್ರು. ನಾನು ನಿಮಗೆ ಅರ್ಥ ಆಗ್ಲಿ ಅಂತ ಈ ವೇನಲ್ಲಿ ಹೇಳಿದೆ. ಅಂದ್ರೆ ಭಾರತ ಸೈಪರಸ್ಗೆ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳ ಆಫರ್ ಮಾಡಿತ್ತು. ಅದಾಗಿ 11 ತಿಂಗಳಿಗೆ ಸೈಪರಸ್ ದೇಶದ ಪ್ರಧಾನಿ ಭಾರತ ಪ್ರವಾಸ ಕೈಗೊಂಡ್ರಲ್ಲ, ಈ ಸಂದರ್ಭದಲ್ಲಿ ಅವರು ಡಿಫೆನ್ಸ್ ನಿಯೋಗದೊಂದಿಗೆ ಬಂದಿದ್ರು. ಅನೇಕ ಮಹತ್ವವಾದಂತಹ ಡಿಫೆನ್ಸ್ ಒಪ್ಪಂದಗಳಾದವು. ಭಾರತ ಸೈಪರಸ್ಗೆ ಬ್ರಹ್ಮೋಸ್ನಂತಹ ಮಿಸೈಲ್ ಕೊಡೋದಕ್ಕೂ ಕೂಡ ಉತ್ಸಾಹ ತೋರಿಸಿದೆ. ಅವರು ಖರೀದಿ ಮಾಡೋದಕ್ಕೂ ಕೂಡ ತುದಿಗಾಲ್ನಲ್ಲಿ ನಿಂತಿದ್ದಾರೆ. ಇಲ್ಲಿ ನೀವು ಪ್ರತಿಯೊಂದು ಡಾಟ್ಗಳನ್ನು ಕನೆಕ್ಟ್ ಮಾಡಿ ನಿಮಗೆ ಉತ್ತರ ಸಿಗುತ್ತೆ. ಟರ್ಕಿಯಿಂದ ಈಗ ಯಾಕೆ ಅಂತಹ ಹೇಳಿಕೆಗಳು ಬಂದವು, ಭಾರತ ಪಾಕಿಸ್ತಾನ ಟರ್ಕಿಯ ಸಂಬಂಧವನ್ನ ತನ್ನ ವಿರುದ್ಧ ಅಂತ ಭಾವಿಸಬಾರದು, ಇತರ ದೇಶಗಳೊಂದಿಗೆ ಪಾಕಿಸ್ತಾನ ಹೇಗೆ ಸ್ನೇಹವನ್ನು ಹೊಂದಿದೆಯೋ ಅದೇ ರೀತಿಯಾಗಿ ಟರ್ಕಿ ಜೊತೆಗೂ ಕೂಡ ಹೊಂದಿದೆ, ಹೀಗಂತ ಟರ್ಕಿಯ ವಿದೇಶಾಂಗ ಸಚಿವರು ಹೇಳಿಕೆ ಕೊಟ್ರಲ್ಲ, ಅದರ ಹಿನ್ನೆಲೆಯೇ ಭಾರತದ ಸೈಪರಸ್ ನೀತಿ. ಈಗ ಸೈಪರಸ್ ಕೂಡ ಚಿಕ್ಕ ದ್ವೀಪವೇ, ಆದರೆ ಅವರು ತುಂಬ ಇಂಪಾರ್ಟೆಂಟ್ ಆದಂತಹ ಲೊಕೇಶನ್ನಲ್ಲಿದ್ದಾರೆ. ಜೊತೆಗೆ ಅವರು ಪ್ರಭಾವಶಾಲಿಯೂ ಕೂಡ ಹೌದು. ಅವರು ಯುರೋಪಿಯನ್ ಯೂನಿಯನ್ನ ದೇಶ. ಇದೇ ವರ್ಷ ಸೈಪರಸ್ ದೇಶಕ್ಕೆ ಯುರೋಪಿಯನ್ ಯೂನಿಯನ್ನ ಅಧ್ಯಕ್ಷ ಗಾದಿ ಸಿಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಗ್ರೀಸ್ ಜೊತೆಗೆ ಸೈಪರಸ್ ಬಹಳ ಉತ್ತಮವಾದಂತಹ ಸಂಬಂಧ ಇಟ್ಕೊಂಡಿದೆ. ಗ್ರೀಸ್ ಮತ್ತು ಟರ್ಕಿ ಎಣ್ಣೆ ಸೀಗೆಕಾಯಿ ಸಂಬಂಧ ಇಟ್ಕೊಂಡಂಥವು. ಅದರ ಜೊತೆಗೆ ಸೈಪರಸ್ ಇಸ್ರೇಲ್ಗೂ ಕೂಡ ತೀರಾ ಹತ್ತಿರ ಇರುವಂತಹ ದೇಶ. ಅವರ ನಡುವೆಯೂ ಕೂಡ ಉತ್ತಮವಾದಂತಹ ಸಂಬಂಧ ಇದೆ. ಗ್ರೀಸ್, ಸೈಪರಸ್, ಇಸ್ರೇಲ್ ಮೂವರು ಕೂಡ ಒಂದು ಕೂಟವನ್ನು ರಚಿಸಿಕೊಂಡಿದ್ದಾರೆ. ಪ್ರತಿ ವರ್ಷವೂ ಕೂಡ ಅದರ ಶೃಂಗಸಭೆ ಆಗುತ್ತೆ. ಪರಸ್ಪರ ಇಂಟ್ರೆಸ್ಟ್ಗಳ ವಿಚಾರದಲ್ಲಿ ಚರ್ಚೆ ಆಗುತ್ತೆ. ಈ ಮೂರೂ ದೇಶಗಳು ಕೂಡ ತಮ್ಮ ಕಾಮನ್ ಎನಿಮಿಯಾಗಿ ಟರ್ಕಿಯನ್ನ ನೋಡ್ತಾರೆ. ಇಂತಹ ಸಂದರ್ಭದಲ್ಲಿ ಭಾರತ ಏನ್ ಮಾಡ್ತಾ ಇದೆ, ಇಸ್ರೇಲ್ ಜೊತೆಗೆ ಉತ್ತಮವಾದಂತಹ ಡಿಫೆನ್ಸ್ ಒಪ್ಪಂದಗಳನ್ನು ಮಾಡಿಟ್ಕೊಂಡಿದೆ. ಜಾಯಿಂಟ್ ಡಿಫೆನ್ಸ್ ಪ್ರೊಡಕ್ಷನ್ ಕೂಡ ನಡೆಯುತ್ತೆ. ಅತ್ತ ಗ್ರೀಸ್ಗೂ ಕೂಡ ಭಾರತ ಅತ್ಯಾಧುನಿಕವಾದಂತಹ ಮಿಸೈಲ್ಗಳನ್ನು ಕೊಡೋದಕ್ಕೆ ಸಿದ್ಧ ಆಗಿದೆ. ಇಂತಹ ಸಂದರ್ಭದಲ್ಲಿ ಸೈಪರಸ್ಗೂ ಕೂಡ ಭಾರತದ ಮಿಸೈಲ್ಗಳು ಬಂದಿದ್ದೆ ಆದರೆ ಸಹಜವಾಗಿ ಟರ್ಕಿ ಅಡಕತ್ರಿಯಲ್ಲಿ ಸಿಕ್ಕಾಕೊಳ್ಳುತ್ತೆ. ಮಿತ್ರರೇ, ಟರ್ಕಿಗೆ ಬಹಳ ದೊಡ್ಡ ಭಯ ಇದೆ. ಯಾಕೆ ಕೇಳಿದ್ರೆ, ಇಸ್ರೇಲ್ ಈಗ ಹೆಚ್ಚು ಟರ್ಕಿಯನ್ನ ಟಾರ್ಗೆಟ್ ಮಾಡ್ತಾ ಇದೆ. ಸದ್ಯಕ್ಕೆ ನಮಗೇನು ಅನ್ಸುತ್ತೆ, ಟರ್ಕಿ ಒಂದು ನ್ಯಾಟೋದ ದೇಶ, ನ್ಯಾಟೋದ ಅಂಬ್ರೆಲಾ ಇರುವವರೆಗೂ ಕೂಡ ಇಸ್ರೇಲ್ ಏನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಅದಕ್ಕೂ ಕೂಡ ಇಸ್ರೇಲ್ನ ಒಂದು ಗ್ರ್ಯಾಂಡ್ ಪ್ಲಾನ್ ಇದೆ. ನಿಮ್ಗೆ ನಾನು ಹಿಂದೆ ತಿಳಿಸ್ಕೊಟ್ಟಿದ್ದೆ. ಇತ್ತೀಚೆಗೆ ಟ್ರಂಪ್ ಸಂಪುಟದಲ್ಲಿ ಸಚಿವನಾಗಿದ್ದಂತಹ ಜೋ ಕೆಂಟ್ ರಾಜೀನಾಮೆಯನ್ನ ಕೊಟ್ಟ. ಆತ ರಾಜೀನಾಮೆ ಕೊಟ್ಟಿದ್ದು ಬಹಳ ಸದ್ದು ಮಾಡ್ತು. ಅದು ಇರಾನ್ ವಿಚಾರಕ್ಕೆ ಲಿಂಕ್ ಆಗಿದ್ರೂ ಕೂಡ ಅದಾದ ಬಳಿಕ ಆತ ಒಂದು ಟ್ವೀಟ್ ಮಾಡ್ತಾನೆ. ಏನಂತ ಹೇಳ್ತಾನೆ, ಟ್ರಂಪ್ ಮತ್ತು ಇಸ್ರೇಲ್ ಈ ಟರ್ಕಿಯ ವಿಚಾರದಲ್ಲಿ ಒಂದು ಗ್ರ್ಯಾಂಡ್ ಪ್ಲಾನ್ ಅನ್ನ ಇಟ್ಕೊಂಡಿದೆ, ಅದಕ್ಕೋಸ್ಕರವಾಗಿ ಇದೆಲ್ಲವೂ ನಡೀತಾ ಇದೆ ಅಂತ ಆತ ಟ್ವೀಟ್ ಮಾಡ್ತಾನೆ. ಇದು ಟ್ರಂಪ್ ಅವರನ್ನ ಕೆರಳಿಸುತ್ತೆ. ಟ್ರಂಪ್ ಏನ್ ಹೇಳ್ತಾರೆ, ಜೋ ಕೆಂಟ್ ವಿರುದ್ಧವಾಗಿ ಪರ್ಸನಲ್ ಅಟ್ಯಾಕ್ ಮಾಡ್ತಾರೆ. ಟ್ರಂಪ್ ಪರ್ಸನಲ್ ಅಟ್ಯಾಕ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಅದರ ಜೊತೆಗೆ ಅವ್ರು ಹೇಳ್ತಾರೆ, ಈ ಜೋ ಕೆಂಟ್ ಒಬ್ಬ ಲೀಕರ್, ಆತನ ಬಾಯಲ್ಲಿ ಏನು ವಿಚಾರ ನಿಲ್ಲೋದಿಲ್ಲ, ತುಂಬಾ ಸೀಕ್ರೆಟ್ ವಿಚಾರಗಳನ್ನೆಲ್ಲ ರಿವೀಲ್ ಮಾಡುವಂತ ಒಬ್ಬ ಕೆಟ್ಟ ಹುಳು ಅಂತ ಟ್ರಂಪ್ ಟೀಕೆ ಮಾಡ್ತಾರೆ. ಯಾಕೆ ಅಂತಂದ್ರೆ, ಇವತ್ತು ಅಮೆರಿಕ ಟರ್ಕಿಯನ್ನ ನ್ಯಾಟೋದಿಂದ ಹೊರ ಹಾಕೋದಕ್ಕೆ ಅಥವಾ ನ್ಯಾಟೋವನ್ನೇ ವೀಕ್ ಮಾಡೋದಕ್ಕೆ ಒಂದು ದೊಡ್ಡ ಗೇಮ್ ಪ್ಲಾನ್ ಮಾಡಿ ಇಟ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ, ಇಸ್ರೇಲ್ ಕಾರಣಕ್ಕೋಸ್ಕರವಾಗಿ. ಇಂತಹ ಪರಿಸ್ಥಿತಿಯಲ್ಲಿ ಟರ್ಕಿಯ 3 ಶತ್ರುಗಳಿಗೂ ಕೂಡ ಭಾರತ ಸಪೋರ್ಟ್ ಮಾಡ್ತಾ ಇದೆ, ಭಾರತದಿಂದ ಶಸ್ತ್ರಾಸ್ತ್ರ ಬರ್ತಾ ಇದೆ ಅಂತಂದ್ರೆ ಅವ್ರು ಇನ್ನೆಷ್ಟರ ಮಟ್ಟಿಗೆ ಒತ್ತಡಕ್ಕೊಳಗಾಗಬಹುದು ಅಂತ ಯೋಚನೆ ಮಾಡಿ.
ಟರ್ಕಿಗೆ ಇದನ್ನ ನೇರವಾಗಿ ಹೇಳೋದಕ್ಕೆ ನೈತಿಕತೆ ಇಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತು ಭಾರತ ಇದನ್ನೆಲ್ಲ ಯಾಕೋಸ್ಕರವಾಗಿ ಮಾಡ್ತಾ ಇದೆ, ಇದರ ಹಿಂದಿನ ಉದ್ದೇಶ ಏನು ಅನ್ನೋದು ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಟರ್ಕಿಯ ವಿದೇಶಾಂಗ ಸಚಿವರೇ ಹೇಳಿದ್ರಲ್ಲ, ಪಾಕಿಸ್ತಾನದೊಂದಿಗೆ ನಮ್ಮ ಬ್ರದರ್ಲಿ ರಿಲೇಶನ್ಶಿಪ್ ಇದೆ, ಇದಕ್ಕೂ ಭಾರತಕ್ಕೂ ಸಂಬಂಧ ಇಲ್ಲ. ಬೇರೆ ದೇಶಗಳು ಪಾಕಿಸ್ತಾನದೊಂದಿಗೆ ಯಾವ ರೀತಿಯಾದಂತಹ ಸಂಬಂಧವನ್ನು ಇಟ್ಕೊಂಡಿದಾವೋ ಅದೇ ರೀತಿಯಾದಂತಹ ಸಂಬಂಧ ಟರ್ಕಿ ಕೂಡ ಇಟ್ಕೊಂಡಿದೆ ಅಂತ. ಸುಮ್ಮನೆ ಇವ್ರ ಮಾತನ್ನ ಕೇಳಿಸ್ಕೊಂಡ್ರೆ ವಾಹ್ ಸಾಚಾಗಳಪ್ಪ, ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು ಅಂತಲೇ ಅನ್ಸ್ಬಿಡುತ್ತೆ. ಹಾಗೆ ನೋಡೋಕೆ ಹೋದ್ರೆ ಮಿತ್ರರೇ, ಟರ್ಕಿ ಹೇಳೋದು ಮೇಲ್ನೋಟಕ್ಕೆ ಸರಿನೇ. ಇವತ್ತು ಸೌದಿ ಅರೇಬಿಯಾ ಪಾಕಿಸ್ತಾನದ ನಡುವೆ ಸಂಬಂಧ ಇದೆ, ಸಾಲದಕ್ಕೆ ಅವರ ನಡುವೆ ಡಿಫೆನ್ಸ್ ಒಪ್ಪಂದವೂ ಕೂಡ ಇದೆ. ಆದರೆ ಭಾರತ ಅದ್ರ ಬಗ್ಗೆ ಅಷ್ಟೇನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆ ಅಂತಂದರೆ ಸೌದಿಗೆ ಒಂದು ಹಂತದ ಮೆಚುರಿಟಿಯೂ ಕೂಡ ಇದೆ. ಆಪರೇಷನ್ ಸಿಂಧೂರವನ್ನೇ ತೆಗೆದುಕೊಳ್ಳಿ, ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸೌದಿ ಅರೇಬಿಯಾ ಪಾಕಿಸ್ತಾನದ ರಕ್ಷಣೆಗೆ ಬಂದಿಲ್ಲ. ಬದಲಾಗಿ ಸೌದಿಯ ವಿದೇಶಾಂಗ ಸಚಿವರು ಭಾರತದ ವಿದೇಶಾಂಗ ಸಚಿವರಿಗೆ ಕರೆ ಮಾಡ್ತಾರೆ, ಜೊತೆಗೆ ಪಾಕಿಸ್ತಾನದ ವಿದೇಶಾಂಗ ಸಚಿವರಿಗೂ ಕೂಡ ಕರೆ ಮಾಡಿಬಿಟ್ಟು ಸಮನ್ವಯ ಸಾಧಿಸೋದಕ್ಕೆ ಯತ್ನ ಮಾಡ್ತಾರೆ. ಇದಕ್ಕೇನೋ ಮಾತುಕತೆ ಮೂಲಕ ಪರಿಹಾರ ಸಿಗುತ್ತಾ ಅನ್ನುವಂಥ ರೀತಿಯಲ್ಲಿ ಅವರು ಯೋಚನೆ ಮಾಡ್ತಾರೆ. ಅದರ ಬದಲಾಗಿ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಒಂದಷ್ಟು ಯುದ್ಧ ವಿಮಾನಗಳನ್ನು, ಒಂದಷ್ಟು ಮಿಸೈಲ್ಗಳನ್ನು ಕಳುಹಿಸಿಲ್ಲ. ಆದರೆ ಈ ಟರ್ಕಿ ಏನು ಮಾಡ್ತು? ಪೆಹಲ್ಗಾಮ್ ಅಟ್ಯಾಕ್ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಟರ್ಕಿ ಪ್ರವಾಸದಲ್ಲಿದ್ದರು. ತಕ್ಷಣ ಗೊತ್ತಾಯಿತು ಭಾರತದಲ್ಲಿ 26 ಜನರನ್ನ ನಮ್ಮ ಉಗ್ರಗಾಮಿಗಳು ಹೋಗಿ ಕೊಂದಿದ್ದಾರೆ, ಭಾರತ ಇವತ್ತು ರಾತ್ರಿನೋ ನಾಳೆ ರಾತ್ರಿನೋ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮೇಲೆ ದಾಳಿ ಮಾಡುತ್ತೆ ಅಂತ. ನಡುಗುತ್ತಲೇ ಆ ಎರ್ಡೋಗನ್ಗೆ ಹೇಳ್ತಾನೆ. ಆಗ ಎರ್ಡೋಗನ್ನಿಂದ ಪಾಕಿಸ್ತಾನಕ್ಕೆ ಭರವಸೆ ಸಿಗುತ್ತೆ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ನಿಮಗೆ ಬೇಕಾದಷ್ಟು ಶಸ್ತ್ರಾಸ್ತ್ರವನ್ನು ನಾವು ಕೊಡ್ತೀವಿ ಅಂತ. ಹೀಗಾಗಿ ಮಿತ್ರರೇ, ಪೆಹಲ್ಗಾಮ್ ಅಟ್ಯಾಕ್ ಆಗಿ ಭಾರತ ಆಪರೇಷನ್ ಸಿಂಧೂರವನ್ನು ಕೈಗೊಳ್ಳೋದಕ್ಕೆ 15 ದಿನಗಳ ಕಾಲಾವಕಾಶ ಇತ್ತು. ಆ ಸಂದರ್ಭದಲ್ಲೇ ಟರ್ಕಿಯಿಂದ ಪಾಕಿಸ್ತಾನಕ್ಕೆ ಅನೇಕ ಸೇನಾ ಕಾರ್ಗೋ ವಿಮಾನಗಳು ಬಂದು ಲ್ಯಾಂಡ್ ಆದವು. ಹಿಂದ್ಯಾವತ್ತೂ ಕೂಡ ಬಂದಿರಲಿಲ್ಲ, ಮುಂದೆಯೂ ಕೂಡ ಬಂದಿಲ್ಲ. ಆ ಸಮಯದಲ್ಲೇ ಸೇನಾ ಕಾರ್ಗೋ ವಿಮಾನಗಳು ಬಂದಿದ್ದಾವೆ ಅಂತಂದ್ರೆ ಏನರ್ಥ? ಟರ್ಕಿಯಿಂದ ಅಪಾರ ಪ್ರಮಾಣದಲ್ಲಿ ಡ್ರೋನ್ಗಳು ಪಾಕಿಸ್ತಾನಕ್ಕೆ ಸಪ್ಲೈ ಆದವು. ಕೇವಲ ಡ್ರೋನ್ಗಳು ಮಾತ್ರ ಅಲ್ಲ, ಒಂದು ವೇಳೆ ಟರ್ಕಿ ಪಾಕಿಸ್ತಾನಕ್ಕೆ ಒಂದಷ್ಟು ಡ್ರೋನ್ಗಳನ್ನು ಕೊಟ್ಟು ಸುಮ್ಮನಾಗಿದ್ರೆ ಭಾರತ ಅಷ್ಟು ಸೀರಿಯಸ್ ಆಗಿ ಪರಿಗಣಿಸ್ತಾ ಇರಲಿಲ್ಲ. ಆ ಡ್ರೋನ್ಗಳನ್ನು ಭಾರತದ ವಿರುದ್ಧ ಆಪರೇಟ್ ಮಾಡೋದಕ್ಕೆ ಡ್ರೋನ್ ಆಪರೇಟರ್ಸ್ಗಳನ್ನು ಕೂಡ ಟರ್ಕಿಯೇ ಕಳುಹಿಸಿತು. ಹೀಗಾಗಿ ನಮ್ಮ ಸೇನೆಗೆ ಅಷ್ಟೊಂದು ಸಿಟ್ಟು ಬಂದಿದ್ದು. ಓಪನ್ ಆಗಿ ನಮ್ಮ ಸೇನೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದು. ಈ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಭಾರತ ಕೇವಲ ಪಾಕಿಸ್ತಾನವನ್ನು ಮಾತ್ರ ಎದುರಿಸಿಲ್ಲ, ಒಂದು ಫ್ರಂಟ್ನಲ್ಲಿ ಚೀನಾವನ್ನು ಎದುರಿಸಿದೆ, ಇನ್ನೊಂದು ಫ್ರಂಟ್ನಲ್ಲಿ ಟರ್ಕಿಯನ್ನು ಕೂಡ ಎದುರಿಸಿದೆ. ಇದು ಅವರು 3 ಜನ ಭಾರತದ ವಿರುದ್ಧವಾಗಿ ಮಾಡಿದಂತಹ ಯುದ್ಧ ಅಂತ ನಮ್ಮ ಸೇನೆ ಘೋಷಣೆ ಮಾಡುತ್ತೆ. ಅಂದರೆ ಪಾಕಿಸ್ತಾನ ಮತ್ತು ಟರ್ಕಿಯ ನಡುವೆ ಆ ಮಟ್ಟಿಗೆ ಬ್ರದರ್ಲಿ ರಿಲೇಶನ್ಶಿಪ್ ಇದೆ. ಇದನ್ನು ಭಾರತ ಲೈಟಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾ? ಅದಕ್ಕೋಸ್ಕರವಾಗಿ ಭಾರತ ಅವರದ್ದೇ ಭಾಷೆಯಲ್ಲಿ ಉತ್ತರ ಕೊಡ್ತಾ ಇದೆ. ಇದಕ್ಕೂ ಮುಂದುವರೆದು ಹೇಳಬೇಕು ಅಂತಂದರೆ, ಇವತ್ತು ಕಾಶ್ಮೀರ ವಿಚಾರವನ್ನು ಇತರ ಯಾವ ದೇಶಗಳು ಕೂಡ ಪ್ರಸ್ತಾಪ ಮಾಡೋದಿಲ್ಲ. ಸೌದಿ ಅರೇಬಿಯಾ, ಒಮಾನ್, UAE ಎಲ್ಲರೂ ಕೂಡ ಮುಸ್ಲಿಂ ದೇಶಗಳೇ. ಅದು ಯಾವುದು ಪ್ರಜಾಪ್ರಭುತ್ವ ದೇಶಗಳೂ ಅಲ್ಲ, ಕ್ರಿಶ್ಚಿಯನ್ ದೇಶವೂ ಅಲ್ಲ, ಹಿಂದೂ ದೇಶವೂ ಅಲ್ಲ. ಅಲ್ಲಿರುವಂತಹದ್ದು ಇಸ್ಲಾಮಿಕ್ ರಾಜಪ್ರಭುತ್ವ. ಅಷ್ಟಾದರೂ ಸಹ ಅವರು ವಿಶ್ವಸಂಸ್ಥೆಗೆ ಹೋಗ್ಬಿಟ್ಟು ಕಾಶ್ಮೀರದ ವಿಚಾರವನ್ನು ಪ್ರಸ್ತಾಪ ಮಾಡೋದಿಲ್ಲ. ಆದರೆ ಈ ಟರ್ಕಿ ಪ್ರಸ್ತಾಪ ಮಾಡುತ್ತೆ. ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಯಾವಾಗ ಅವಕಾಶ ಸಿಗುತ್ತೋ ಕಾಶ್ಮೀರ ವಿಚಾರವನ್ನು ರೈಸ್ ಮಾಡ್ತಾನೆ. ಹಾಗೆ ನೋಡೋಕೆ ಹೋದ್ರೆ ಟರ್ಕಿ ಮತ್ತು ಪಾಕಿಸ್ತಾನದ ನಡುವೆ ಕೇವಲ ಬ್ರದರ್ಲಿ ರಿಲೇಶನ್ಶಿಪ್ ಇರೋದಲ್ಲ, ಅದು ಇಸ್ಲಾಮಿಕ್ ಬ್ರದರ್ಹುಡ್. ಇಸ್ಲಾಂ ಅನ್ನುವ ಕಾರಣಕ್ಕೋಸ್ಕರವಾಗಿ ಭಾರತದ ವಿರುದ್ಧ ಟರ್ಕಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಇಲ್ಲದೆ ಹೋದ್ರೆ ನೀವೇ ಯೋಚನೆ ಮಾಡಿ, ಭಾರತಕ್ಕಿಂತ ಟರ್ಕಿಗೆ ಪಾಕಿಸ್ತಾನದಿಂದ ಲಾಭ ಆಗೋದಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ಭಾರತ ಟರ್ಕಿಯ ಭಾಷೆಯಲ್ಲೇ ಈ ರೀತಿಯಾದಂತಹ ಕೂಟನೀತಿಯನ್ನು ಮಾಡ್ತಾ ಇದೆ. ಒಂದು ಕಡೆ ಸೈಪರಸ್, ಇನ್ನೊಂದು ಕಡೆ ಗ್ರೀಸ್, ಮತ್ತೊಂದು ಕಡೆ ಇಸ್ರೇಲ್. ಈ 3 ದೇಶಗಳೊಂದಿಗೆ ಸಂಬಂಧ ವೃದ್ಧಿ ಮಾಡ್ಕೊಳ್ತಾ ಇದೆಯಲ್ಲ, ಇದು ಟರ್ಕಿಯನ್ನು ಒತ್ತಡಕ್ಕೀಡು ಮಾಡಿದೆ. ಅದಕ್ಕೋಸ್ಕರವಾಗಿ ಟರ್ಕಿಯ ವಿದೇಶಾಂಗ ಸಚಿವರ ಬಾಯಲ್ಲಿ ಈ ರೀತಿಯಾದಂತಹ ಮಾತುಗಳು ಬರ್ತಾ ಇದೆ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.